ಹಾಯ್ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ನಾನು ಮತ್ತು ಶಿಲ್ಪಾ ಮೇಡಮ್ ಅವರು ಜಾತ್ರೆಗೆ ಕರೆದುಕೊಂಡು ಹೋದಾಗ, ಅವರ ಊರಿಗೆ ಹೋದಾಗ ಮಧ್ಯದಾರಿಯಲ್ಲಿ ನಡೆದ ಘಟನೆಯಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಈ ಕಥೆಯಲ್ಲಿ ಏನಾದರೂ ಅಕ್ಷರಗಳ ತಪ್ಪಾದಲ್ಲಿ ಕ್ಷಮೆ ಇರಲಿ. ಹಾಗೆ ಈ ಕತೆ ನೀವು ಪೂರ್ತಿಯಾಗಿ ಕೊನೆಯವರೆಗೂ ಕೇಳಿ ಆನಂದಿಸಿ. ಬನ್ನಿ ಕತೆ ಪ್ರಾರಂಭಿಸೋಣ. ನನ್ನ ಹೆಸರು ವರುಣ್. ನನಗೆ ವಯಸ್ಸು 32 ಆಗಿದ್ದವು. ಹಾಗೆ ನಾನು ಕೂಡ ನೋಡಲು ತುಂಬಾ ಚೆನ್ನಾಗಿಯೇ ಒಳ್ಳೆಯ ಜಿಮ್ ಬಾಡಿಯನ್ನು ಹೊಂದಿ ತುಂಬಾ ಸುಂದರವಾದ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೆ. ಹಾಗೆ ನಾನು ಒಂದು ದಿನ ಮನೆಯಲ್ಲಿಯೇ ಇದ್ದೆ, ಏಕೆಂದರೆ ನಾನು ಒಂದು ಚಿಕ್ಕ ಬಟ್ಟೆ ಅಂಗಡಿಯಲ್ಲಿ ಕೆಲಸಕ್ಕೆಂದು ಹೋಗುತ್ತಿದ್ದೆ. ಅಲ್ಲಿ ನನಗೆ ಆ ಕೆಲಸ ದಿನ ದಿನ ಹೋಗಿ ನನಗೆ ತುಂಬಾ ಬೇಸರವಾದ ಕಾರಣ ನಾನು ಆ ದಿನ ಬಟ್ಟೆ ಅಂಗಡಿಗೆ ರಜೆ ಹಾಕಿ ಮನೆಯಲ್ಲಿಯೇ ಇದ್ದೆ, ಏಕೆಂದರೆ ನನಗೆ ತುಂಬಾ ಬೇಸರವಾಗುತ್ತಿತ್ತು. ಹಾಗೆ ಆ ದಿನ ನನಗೂ ಕೂಡ ಮನೆಯಲ್ಲಿ ತುಂಬಾ ಬೇಸರವಾಗುತ್ತಿತ್ತು. ಒಂದು ಮಧ್ಯಾಹ್ನದವರೆಗೆ ಟಿವಿ ನೋಡುತ್ತಾ ಮನೆಯಲ್ಲಿಯೇ ಕುಳಿತುಕೊಂಡಿದ್ದೆ. ಹಾಗೆ ನನ್ನ ಗೆಳೆಯರಿಗೆ ಕಾಲ್ ಮಾಡಿದರೆ ಅವರು ಕೂಡ ಕೆಲಸಕ್ಕೆಂದು ಹೋಗಿದ್ದರು. ನಾನು ಒಬ್ಬನೇ ಆಗಿದ್ದ ಕಾರಣ ಆ ದಿನ ನಾನು ಏನು ಮಾಡುವುದು ಅಂತ ಹೇಳಿ ಯೋಚಿಸುತ್ತಾ ಮನೆಯಲ್ಲಿ ಕುಳಿತುಕೊಂಡಿದ್ದೆ. ಹಾಗೆ ಆ ದಿನ ಯಾರಾದರೂ ನನ್ನನ್ನು ಕರೆದುಕೊಂಡು ತಿರುಗಾಡಲು ಹೋಗುತ್ತಾರೋ ಅಂತ ಹೇಳಿ ನಾನು ಅಂದುಕೊಂಡು ಕುಂತಿದ್ದೆ. ಆ ದಿನ ಯಾವುದಾದರೂ ಒಂದು ಆಟವಾಡಬೇಕು ಅಂತ ಹೇಳಿ ನನಗೆ ಮನಸ್ಸಿನಲ್ಲಿ ಅನಿಸುತ್ತಿತ್ತು. ಆಗ ನಾನು ನಮ್ಮ ಕಾಲೋನಿಯಲ್ಲಿ ಇರುವ ಒಂದು ಕಟ್ಟೆಯ ಮೇಲೆ ತಿರುಗಾಡುತ್ತಾ ಬಂದು ಅಲ್ಲಿ ಹೋಗಿ ಕುಳಿತುಕೊಂಡೆ. ಹಾಗೆ ನಾನು ಕುಳಿತುಕೊಂಡ ನಂತರ ಒಂದು ಸ್ವಲ್ಪ ಸಮಯದ ನಂತರ ಶಿಲ್ಪಾ ಮೇಡಮ್ ಅವರು ನನ್ನ ಹತ್ತಿರಕ್ಕೆ ಬಂದು ನಿಂತುಕೊಂಡರು. ನನ್ನ ಹತ್ತಿರ ಬಂದು ಅವರು, ಏನು ಮಾಡುತ್ತಿದ್ದೀಯಾ ವರುಣ್ ಅಂತ ಕೇಳಿದರು. ಶಿಲ್ಪಾ ಮೇಡಮ್ ಅವರನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಹಾಗೆ ನಾನು ಶಿಲ್ಪಾ ಮೇಡಮ್ ಅವರನ್ನು ನೋಡುತ್ತಾ ಅಲ್ಲಿ ನಿಂತುಕೊಂಡೆ. ಹಾಗೆ ನಾನು ಅವರನ್ನು ನೋಡಿ ಖುಷಿಯಾಯಿತು, ಏಕೆಂದರೆ ಅವರು ತುಂಬಾ ಚೆನ್ನಾಗಿ ಒಳ್ಳೆಯ ಮೈಕಟ್ಟನ್ನು ಹೊಂದಿ ತುಂಬಾ ಸುಂದರವಾಗಿ ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಮಹಿಳೆಯರ ತರ ಹಾಗೆ ಸೀರೆ ಉಟ್ಟುಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತಿದ್ದರು. ಹಾಗೆ ನಾನು ಶಿಲ್ಪಾ ಮೇಡಮ್ ಅವರನ್ನು ನೋಡುತ್ತಾ ಅಲ್ಲಿಯೇ ಪಕ್ಕದಲ್ಲಿ ನಿಂತುಕೊಂಡೆ. ನಾನು ಸ್ವಲ್ಪ ಮೇಡಮ್ ಅವರನ್ನು ನೋಡಿ, ಏನಾಯ್ತು ಮೇಡಮ್ ಅಂತ ಕೇಳಿದೆ. ಅದಕ್ಕೆ ಅವರು, ಏನಿಲ್ಲ ವರುಣ್, ನಾನು ಇಂದು ಊರಿಗೆ ಒಂದು ಚಿಕ್ಕ ಫಂಕ್ಷನ್ ಇದೆ, ಅದಕ್ಕಾಗಿ ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ನನ್ನ ಕಾರ್ ಡ್ರೈವ್ ಮಾಡಲು ಯಾರೂ ಇಲ್ಲ. ಅದಕ್ಕಾಗಿ ದಯವಿಟ್ಟು ನೀನು ನನಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಕೇಳಿದರು. ಅದಕ್ಕೆ ನಾನು, ನನ್ನಿಂದ ಏನಾದರೂ ಸಹಾಯವಾಗಬೇಕು ಕೇಳಿ ಆಂಟಿ ಅಂತ ಮತ್ತೆ ಕೇಳಿದೆ. ಅದಕ್ಕೆ ಕೇಳಿದಾಗ ಶಿಲ್ಪಾ ಮೇಡಮ್ ಅವರು, ನೀನು ನಮ್ಮ ಕಾರನ್ನು ತೆಗೆದುಕೊಂಡು ಬಂದು ನನ್ನನ್ನು ಸ್ವಲ್ಪ ಊರಿಗೆ ಕರೆದುಕೊಂಡು ಹೋಗಿ ಫಂಕ್ಷನ್ ಅನ್ನು ಮುಗಿಸಿ ಮತ್ತೆ ಪುನಃ ತಂದು ಇಲ್ಲಿಗೆ ಬಿಡಬೇಕು ಅಂತ ಆಂಟಿ ಮೇಡಮ್ ಅವರು ಹೇಳಿದರು. ಅಲ್ಲಿ ಕರೆದುಕೊಂಡು ಹೋಗಿ ಬರಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ಸ್ವಲ್ಪ ಹೊತ್ತು ಯೋಚಿಸಿ, ನನಗೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ತುಂಬಾ ಬೇಸರವಾಗುತ್ತಿದೆ, ಅದಕ್ಕಾಗಿ ನಾನು ಸ್ವಲ್ಪ ಮೇಡಮ್ ಅವರ ಜೊತೆ ಹೋಗಿ ತಿರುಗಾಡಿ ಬಂದರೆ ಆಯಿತು ಅಂತ ಹೇಳಿ ಯೋಚಿಸಿದೆ. ನಾನು ಕೂಡ ಸರಿ ಮೇಡಮ್ ಅಂತ ಹೇಳಿ ಬರುತ್ತೇನೆ ಅಂತ ಹೇಳಿ ಮನೆಯ ಕಡೆ ಹೋಗಿ ರೆಡಿಯಾಗಿ ಬಂದೆ. ಮೇಡಮ್ ಅವರು ಕೂಡ ಸರಿ ಆಯಿತು ವರುಣ್, ಮನೆ ಹತ್ತಿರ ಬಾ ಅಂತ ಹೇಳಿ ಅವರು ಅವರ ಮನೆಯ ಕಡೆ ಹೋದರು. ನಂತರ 5 ನಿಮಿಷ ಕಳೆದ ನಂತರ ನಾನು ಮೇಡಮ್ ಅವರ ಮನೆಯ ಕಡೆ ಹೋದೆ. ಮನೆಯಲ್ಲಿ ಅವರು ಕರೆದರು, ಅವರು ಮನೆಯಲ್ಲಿ ಹೋದೆ. ಅಲ್ಲಿ ಮೇಡಮ್ ಅವರು ರೆಡಿಯಾಗುತ್ತಿದ್ದರು. ನಾನು ಕಾರ್ ಕೀಯನ್ನು ತೆಗೆದುಕೊಂಡು ಹೊರಗೆ ಇರುವ ಕಾರನ್ನು ಸ್ವಲ್ಪ ಹೊತ್ತು ಒರೆಸಿ ಅದನ್ನು ಸ್ವಚ್ಛ ಮಾಡಿದೆ. ಅಷ್ಟಾದರೂ ಶಿಲ್ಪಾ ಮೇಡಮ್ ಬೇಗನೆ ಬರಲಿಲ್ಲ. ಅದಕ್ಕಾಗಿ ನಾನು ಏನು ಮಾಡುತ್ತಿದ್ದಾರೆ ಅಂತ ಹೇಳಿ ಮೇಡಮ್ ಅವರನ್ನು ಒಂದೆರಡು ಬಾರಿ ಕರೆದು ಒಳಗಡೆ ಹೋದೆ. ಅವರು ಒಳಗಡೆ ಬಾ ಅಂತ ನನ್ನನ್ನು ಕರೆದರು. ಅವರು ರೆಡಿ ಆಗುತ್ತಿದ್ದರು. ನನಗೆ ಅಲ್ಲಿ ಗಿಡದಲ್ಲಿ ಇರುವ ದಪ್ಪವಾದ ಮಾವಿನ ಹಣ್ಣುಗಳು ಕಾಣಿಸಿದವು. ಹಾಗೆ ಆ ಮಾವಿನ ಹಣ್ಣುಗಳು ಪರಿಚಯ ಆದ ನಂತರ ಹಾಗೆ ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ಆ ಮಾವಿನಕಾಯಿಗಳು ತುಂಬಾ ರಸಭರಿತವಾಗಿದ್ದವು. ನಾನು ಆ ರೀತಿಯ ಮಾವಿನ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ನನಗೂ ಕೂಡ ತುಂಬಾ ಖುಷಿ ಆಯಿತು. ಹಾಗೆ ನಾನು ಆ ಮಾವಿನಕಾಯಿಗಳನ್ನು ನೋಡಿ ತುಂಬಾ ಖುಷಿ ಪಟ್ಟೆ. ಹಾಗೆ ಮೇಡಮ್ ಅವರು ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಏನು ಮಾಡುವುದು ಅಂತ ಹೇಳಿ ಯೋಚಿಸಿದೆ. ಹಾಗೆ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡರು.
ಏಕೆಂದರೆ ಆ ಮಾವಿನ ಹಣ್ಣುಗಳು ತುಂಬಾ ಹಣ್ಣಾಗಿದ್ದವು, ಹಾಗೆ ತುಂಬಾ ರಸಭರಿತವಾಗಿದ್ದವು. ಹಾಗೆ ಆ ಮಾವಿನ ಹಣ್ಣುಗಳು ಕೂಡ ಯಾರೂ ಕೂಡ ಸೇವಿಸಿರಲಿಲ್ಲ, ಏಕೆಂದರೆ ಆ ಮಾವಿನ ಹಣ್ಣುಗಳು ಗಿಡದಲ್ಲಿಯೇ ತುಂಬಾ ಚೆನ್ನಾಗಿ ಇದ್ದವು. ಹಾಗೆ ನೀವು ಕೂಡ ಯಾವ ರೀತಿಯ ಮಾವಿನ ಹಣ್ಣುಗಳನ್ನು ಸೇವಿಸಿದ್ದೀರಾ ಅಂತ ಹೇಳಿ ಕಾಮೆಂಟ್ ಬಾಕ್ಸ್ನಲ್ಲಿ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಆ ಮಾವಿನ ಹಣ್ಣುಗಳನ್ನು ನೋಡಿ ನನಗೆ ಆ ಮಾವಿನ ಹಣ್ಣುಗಳನ್ನು ಪಡೆದುಕೊಂಡು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆಯೇ ಮೇಡಮ್ ಅವರ ಒಪ್ಪಿಗೆ ಪಡೆದುಕೊಂಡು ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಸೇವಿಸಬೇಕು ಅಂತ ಹೇಳಿ ಯೋಚಿಸಿದ ನಂತರ, ಹಾಗೆ ಮೇಡಮ್ ಅವರು ಬೆಳೆಸಿದ ಮಾವಿನ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ತುಂಬಾ ಚೆನ್ನಾಗಿ ಇದ್ದವು. ನಾನು ಆ ಮಾವಿನ ಹಣ್ಣುಗಳನ್ನು ಮೇಡಮ್ ಅವರಿಗೆ ಅವರ ಒಪ್ಪಿಗೆ ಪಡೆದುಕೊಂಡು ತೆಗೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸಿ ಅಲ್ಲಿಯೇ ಸುಮ್ಮನೆ ನಿಂತುಕೊಂಡೆ. ಹಾಗೆ ಮೇಡಮ್ ಅವರು ಊರಿಗೆ ಹೋಗಲು ರೆಡಿ ಆದರು. ಹಾಗೆ ನಾನು ಮೇಡಮ್ ಅವರ ಮನೆಯಲ್ಲಿ ಒಂದು ಸೋಫಾದ ಮೇಲೆ ಕುಳಿತುಕೊಂಡೆ. ಹಾಗೆ ಮೇಡಮ್ ಅವರು ಒಬ್ಬರೇ ಮನೆಯಲ್ಲಿ ಇರುತ್ತಿದ್ದರು. ಹಾಗೆ ಏಕೆಂದರೆ ಅವರ ಗಂಡ ತೀರಿ ಹೋಗಿ 1 ತಿಂಗಳು ಕಳೆದಿತ್ತು. ಹಾಗೆ ಅವರ ಜೀವನವನ್ನು ಮೇಡಮ್ ಅವರೇ ಸಾಗಿಸುತ್ತಿದ್ದರು. ಏಕೆಂದರೆ ಮೇಡಮ್ ಅವರು ಒಂದು ಶಾಲೆಯ ಒಂದು ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಹಾಗೆ ನಾನು 1 ತಿಂಗಳು ಆಯಿತು ಕಳೆದ ನಂತರ ಆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಯಾರೂ ಕೂಡ ಸೇವಿಸಿರಲಿಲ್ಲ. ಅದಕ್ಕಾಗಿ ಮಾವಿನ ಹಣ್ಣುಗಳು ತುಂಬಾ ರಸಭರಿತವಾಗಿ ಇದ್ದವು. ನಾನು ಮೇಡಮ್ ಅವರು ರೆಡಿ ಆಗುತ್ತಿದ್ದರು. ಹಾಗೆ ನಾನು ಸುಮ್ಮನೆ ನಿಂತುಕೊಂಡೆ. ಅವರನ್ನು ಕರೆದುಕೊಂಡು ನಂತರ ಹಾಗೆ ಅವರು ಎಲ್ಲ ರೀತಿಯ ಅವರ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಸಾಯಂಕಾಲ 6 ಗಂಟೆಗೆ ಬಂದರು. ಅವರ ಮನೆಗೆ ಬಂದು ಅವರ ಮನೆಯ ಕಡೆ ಬಿಟ್ಟೆ. ನಂತರ ಮೇಡಮ್ ಅವರು ನನ್ನನ್ನು ಕರೆದು ಸೋಫಾದ ಮೇಲೆ ಕೂರಿಸಿದರು. ಏಕೆಂದರೆ ನಾವು ತುಂಬಾ ಕಾರಿನಲ್ಲಿ ಹೋಗಿ ಬಂದು ತುಂಬಾ ಟಯರ್ಡ್ ಆಗಿದ್ದ ಕಾರಣ ಮೇಡಮ್ ಅವರು ನನ್ನನ್ನು ಒಳಗೆ ಕರೆದು ಕೂರಿಸಿದರು. ಹಾಗೆ ಅವರು ನನಗೆ ಕುಡಿಯಲು ಮ್ಯಾಂಗೋ ಜ್ಯೂಸ್ ಅನ್ನು ತಂದು ಕೊಟ್ಟರು. ಹಾಗೆ ನಾನು ಮ್ಯಾಂಗೋ ಜ್ಯೂಸ್ ಅನ್ನು ಕುಡಿದು ಮೇಡಮ್ ಅವರ ಜೊತೆ ಮಾತನಾಡುತ್ತಾ ಕುಳಿತುಕೊಂಡೆ. ಏನೆಂದರೆ ಅವರ ಗಂಡ ತೀರಿ ಹೋದ ಕೆಲವು ಘಟನೆಗಳನ್ನು ಆಂಟಿ ಮೇಡಮ್ ಅವರು ನನಗೆ ಹೇಳಿದರು. ಹಾಗೆ ನಾನು ಮಾತನಾಡುತ್ತಾ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ನೋಡುತ್ತಿದ್ದೆ. ಹಾಗೆ ನಾನು ಮೇಡಮ್ ಅವರಿಗೆ ನೇರವಾಗಿ ಹೇಳಿದೆ, ಶಿಲ್ಪಾ ಮೇಡಮ್, ನಾನು ನಿಮಗೆ ಒಂದು ಮಾತನ್ನು ಕೇಳುತ್ತೇನೆ. ನೀವು ನನಗೆ ಉತ್ತರಿಸುತ್ತೀರಾ ಅಂತ ಹೇಳಿ ಕೇಳಿದಾಗ, ಅದಕ್ಕೆ ಮೇಡಮ್ ಅವರು ಏನು ಹೇಳು ವರುಣ್ ಅಂತ ಹೇಳಿ ಹೇಳಿದರು. ಆಗ ಆಂಟಿ ಸ್ವಲ್ಪ ಸಮಯ ತಡಿ ಅಂತ ಹೇಳಿ ಅವರು ಅಡುಗೆ ಮನೆಗೆ ಹೋಗಿ ನೀರನ್ನು ಕುಡಿಯಲು ತೆಗೆದುಕೊಂಡು ಬಂದರು. ಹಾಗೆ ನಾನು ಶಿಲ್ಪಾ ಮೇಡಮ್ ಕೇಳಿದರು ಏನು ಅಂತ ಹೇಳು. ನಾನು ಶಿಲ್ಪಾ ಮೇಡಮ್ ಅವರಿಗೆ ಕೇಳಿದೆ, ಮೇಡಮ್ ನೀವು ಬೆಳೆಸಿದ ಮಾವಿನ ಹಣ್ಣಿನ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ತುಂಬಾ ದಪ್ಪವಾಗಿವೆ. ಹಾಗೆ ಆ ಮಾವಿನಕಾಯಿಗಳು ತುಂಬಾ ರಸಭರಿತವಾಗಿವೆ. ಅದಕ್ಕಾಗಿ ನೀವು ಯಾವ ರೀತಿಯಿಂದ ಆ ಮಾವಿನ ಗಿಡವನ್ನು ಬೆಳೆಸಿದ್ದೀರಾ ಅಂತ ಕೇಳಿದೆ. ಹಾಗೆ ಆ ಮಾವಿನ ಹಣ್ಣುಗಳು ಯಾರೂ ಕೂಡ ಸೇವಿಸಿಲ್ಲ. ಹಾಗೆ ಆ ಮಾವಿನಕಾಯಿಗಳನ್ನು ಹೇಗೆ ನೀವು ಇಷ್ಟು ಚೆನ್ನಾಗಿ ಆ ಗಿಡದಲ್ಲಿ ಬೆಳೆಸಿದ್ದೀರಾ ಅಂತ ನಾನು ಮೇಡಮ್ ಅವರಿಗೆ ಕೇಳಿದೆ. ಹಾಗೆ ನೀವು ಎಷ್ಟು ರಸಭರಿತವಾಗಿ ಆ ಮಾವಿನ ಹಣ್ಣುಗಳನ್ನು ಬೆಳೆಸಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ಶಿಲ್ಪಾ ಮೇಡಮ್ ಅವರು ನನ್ನನ್ನು ನೋಡಿ ಮುಗುಳ್ನಕ್ಕರು. ಏಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಹಾಗೆ ನಾನು ಮೇಡಮ್ ಅವರಿಗೆ ಒಂದು ಸ್ವಲ್ಪ ಕುಡಿಯಲು ನೀರು ಕೊಡಿ ಅಂತ ಹೇಳಿ ಕೇಳಿದಾಗ, ಆಗ ಮೇಡಮ್ ನನಗೆ ನೀರು ತಂದು ಕೊಟ್ಟರು. ನಂತರ ಮೇಡಮ್ ಅವರು ನನಗೆ ತಿಳಿಸಿ ಹೇಳಿದರು, ನೋಡು ವರುಣ್, ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ತುಂಬಾ ಹಳೆಯದಾಗಿವೆ. ಹಾಗೆ ಮಾವಿನ ಹಣ್ಣುಗಳು ಗಿಡದಲ್ಲಿ ಬೆಳೆಯಲು ತುಂಬಾ ಸಮಯ ತೆಗೆದುಕೊಳ್ಳುತ್ತವೆ. ಹಾಗೆ ಆ ಮಾವಿನ ಹಣ್ಣುಗಳು ಅದಕ್ಕಾಗಿ ತುಂಬಾ ರಸಭರಿತವಾಗಿ ದಪ್ಪವಾಗಿ ಬೆಳೆದಿವೆ. ಹಾಗೆ ಮಾವಿನ ಹಣ್ಣುಗಳನ್ನು ಬೆಳೆಸಲು ನಮ್ಮ ಯಜಮಾನರು ತುಂಬಾ ಕಷ್ಟಪಟ್ಟಿದ್ದಾರೆ. ಏಕೆಂದರೆ ಆ ಮಾವಿನ ಹಣ್ಣಿನ ಗಿಡಕ್ಕೆ ದಿನಾಲೂ ನೀರು ಬಿಡುವುದು, ಹಾಗೆ ಗೊಬ್ಬರವನ್ನು ಹಾಕುವುದು ಅವರ ದಿನನಿತ್ಯದ ಕೆಲಸವಾಗಿತ್ತು. ಹಾಗೆ ಅವರು ಕೂಡ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳು ಇಷ್ಟು ದಪ್ಪವಾಗಿ ಹಾಗೆ ರಸಭರಿತವಾಗಿ ಬೆಳೆದಿವೆ ಅಂತ ಹೇಳಿದರು. ಹಾಗೆ ಆ ಮಾವಿನ ಹಣ್ಣುಗಳನ್ನು ಅವರು ಹೋದ ನಂತರ ಯಾರೂ ಕೂಡ ಸೇವಿಸಿಲ್ಲ ಅಂತ ಹೇಳಿದರು. ಆಗ ನನಗೆ ತುಂಬಾ ಖುಷಿ ಆಯಿತು. ನಂತರ ನಾನು ಮೇಡಮ್ ಅವರಿಗೆ ಮಾವಿನ ಹಣ್ಣುಗಳನ್ನು
ನಾನು ಪಡೆದುಕೊಳ್ಳಬೇಕು ಅಂತ ಹೇಳಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನಾನು ಮೇಡಮ್ ಅವರಿಗೆ ಮಾವಿನ ಹಣ್ಣುಗಳನ್ನು ಪಡೆದುಕೊಳ್ಳುವುದರ ಬಗ್ಗೆ ಸ್ವಲ್ಪ ಸಮಯದ ನಂತರ ಹೇಳಿದೆ. ಮೇಡಮ್ ಅವರು ನನಗೆ ಒಂದು ಮಾತನ್ನು ಹೇಳಿದರು. ಹಾಗೆ ನಾನು ಸುಮ್ಮನೆ ಕುಳಿತಿದ್ದೆ. ಹಾಗೆ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ಅಲ್ಲಿಯೇ ಬಿಟ್ಟು ಏನು ಮಾಡುವುದು? ಹಾಗೆ ಆ ಮಾವಿನ ಹಣ್ಣುಗಳನ್ನು ನೀನಾದರೂ ತೆಗೆದುಕೊಂಡು ಸೇವಿಸು ಅಂತ ಹೇಳಿದರು. ನಿನ್ನ ಬಾಯಾರಿಕೆಯಾದರೂ ತೀರಿಸಿಕೊ ಅಂತ ಹೇಳಿ ಮೇಡಮ್ ಅವರು ಹೇಳಿದರು. ಆಗ ನಾನು ಮೇಡಮ್ ಅವರು ಬೆಳೆಸಿದ ಗಿಡದಲ್ಲಿ ಇರುವ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಸೇವಿಸಿದೆ. ಏಕೆಂದರೆ ಒಂದೊಂದಾಗಿ ತೆಗೆದುಕೊಂಡು ಸೇವಿಸಲು ಪ್ರಾರಂಭಿಸಿದೆ. ಏಕೆಂದರೆ ಆ ಮಾವಿನ ಹಣ್ಣುಗಳು ತುಂಬಾ ದಪ್ಪವಾಗಿದ್ದವು. ಹಾಗೆ ಆ ಮಾವಿನ ಹಣ್ಣುಗಳು ನನ್ನ ಕೈಯಲ್ಲಿ ಸಾಲಲಿಲ್ಲ. ಆದ ಕಾರಣ ನಾನು ಒಂದೊಂದಾಗಿ ತೆಗೆದುಕೊಂಡು ಸೇವಿಸಿದೆ. ಹಾಗೆ ನಾನು ಸ್ವಲ್ಪ ಸಮಯ ಆ ಮಾವಿನ ಹಣ್ಣುಗಳನ್ನು ಸೇವಿಸಿದ ನಂತರ ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಆ ಮಾವಿನಕಾಯಿಗಳು ತುಂಬ ಟೇಸ್ಟಿಯಾಗಿ ಇದ್ದವು. ಹಾಗೆ ನಾನು ನಿರಂತರವಾಗಿ 10 ನಿಮಿಷಗಳ ಕಾಲ ಮಾವಿನ ಹಣ್ಣುಗಳನ್ನು ಸೇವಿಸಿ ನಂತರ ಶಿಲ್ಪಾ ಮೇಡಮ್ ಅವರು ಮಾವಿನ ಹಣ್ಣುಗಳನ್ನು ಕೊಟ್ಟು ಸುಮ್ಮನೆ ಕುಳಿತುಕೊಂಡಿದ್ದರು. ಅಷ್ಟರಲ್ಲಿ ನನ್ನ ತಮ್ಮ ಎದ್ದು ನಿಂತಿದ್ದ. ಏಕೆಂದರೆ ಅವನಿಗೂ ಕೂಡ ತುಂಬ ಮಾವಿನಕಾಯಿಗಳು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ನಾನು ನನ್ನ ತಮ್ಮನಿಗೂ ಕೂಡ ಮಾವಿನ ಹಣ್ಣುಗಳನ್ನು ಅದರಲ್ಲಿ ಒಂದನ್ನು ನನ್ನ ತಮ್ಮನಿಗೆ ಕೊಟ್ಟೆ. ಅವನಿಗೂ ಕೂಡ ಸಮಾಧಾನ ಮಾಡಿ ಹಾಗೆ ಮೇಡಮ್ ಅವರಿಗೆ ನನ್ನ ತಮ್ಮನನ್ನು ಪರಿಚಯ ಮಾಡಿ ಕೊಟ್ಟೆ. ಹಾಗೆ ನನ್ನ ತಮ್ಮನು ಕೂಡ ತುಂಬ ತುಂಟನಾಗಿದ್ದ. ಹಾಗೆ ಅವನು ಕೂಡ ಒಳ್ಳೆಯ ಮೈಕಟ್ಟನ್ನು ಹೊಂದಿ ಉದ್ದವಾಗಿ ಸುದೃಢವಾಗಿ ಇದ್ದ. ಹಾಗೆ ನನ್ನ ತಮ್ಮನನ್ನು ಕೂಡ ಆಂಟಿ ಕರೆದುಕೊಂಡು ಸ್ವಲ್ಪ ಹೊತ್ತು ಮುದ್ದಾಡಿದರು. ಹಾಗೆ ಅವನು ಕೂಡ ತುಂಬ ಚಿಕ್ಕವನಾಗಿದ್ದ. ಹಾಗೆ ತುಂಬ ತುಂಟನಾಗಿದ್ದ. ನಂತರ ಮೇಡಮ್ ನನ್ನ ತಮ್ಮನನ್ನು ಕರೆದುಕೊಂಡು ಅವನಿಗೆ ಆಟೋನಿಗೆ ವಸ್ತುವನ್ನು ಕೊಡಲು ನಿರ್ಧರಿಸಿದರು. ಹಾಗೆ ನಾನು ನನ್ನ ತಮ್ಮನಿಗೆ ಆಟೋನಿಗೆ ವಸ್ತುವನ್ನು ಪಡೆದುಕೊಳ್ಳಲು ನಾನು ಯೋಚಿಸಿದೆ. ನನ್ನ ತಮ್ಮನಿಗೆ ಆಟವಾಡಲು ಕೊಡಬೇಕು ಅಂತ ಯೋಚಿಸಿದ ನಂತರ ನನ್ನ ತಮ್ಮನಿಗೆ ಮೇಡಮ್ ಆಟವಾಡಲು ಆಟೋನಿಗೆ ವಸ್ತುವನ್ನು ಕೊಟ್ಟ ನಂತರ ನನ್ನ ತಮ್ಮನು ನಿರಂತರವಾಗಿ 1 ಗಂಟೆಗಳ ಕಾಲ ಆಟವಾಡಿದ್ದರ ಘಟನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದೊರೆಯುತ್ತವೆ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಮುಂದಿನ ಭಾಗ ಬೇಕಾದರೆ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆಯ ಉದ್ದೇಶದಿಂದ ಮಾಡಲಾಗಿದೆ. ಈ ಕತೆ ಎಜುಕೇಶನಲ್ ಪರ್ಪಸ್ ಹಾಗೆ ಜನರಲ್ ನಾಲೆಜ್ಗೋಸ್ಕರ ಮಾಡಲಾಗಿದೆ. ಈ ಕಥೆಯನ್ನು ನೀವು ಪೂರ್ತಿಯಾಗಿ ಕೇಳಿ ಆನಂದಿಸಿ. ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದೊರೆಯುತ್ತವೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ನಾವು ಡೈಲಿ ವಿಡಿಯೋಗಳನ್ನು ಈ ಒಂದು ಚಾನಲ್ನಲ್ಲಿ ನೇರವಾಗಿ ನಿಮಗೆ ಅಪ್ಲೋಡ್ ಮಾಡುತ್ತೇವೆ. ಹಾಗೆ ನಿಮಗೆ ಬೆಲ್ ಐಕಾನ್ ಬಾರಿಸುವ ಮೂಲಕ ನೀವು ಈ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ತಲುಪಿಸಬಹುದು. ಹಾಗೆ ನಾವು ನಿಮ್ಮ ಈ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಹಾಗೆ ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗುತ್ತಿರುವ ವಿಡಿಯೋಗಳನ್ನು ವೀಕ್ಷಿಸಿ ಹಾಗೆ ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಇರುವ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಹೇಗಿದೆ ಅಂತ ಹೇಳಿ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಕೂಡ ಹೆಂಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಪ್ರೀತಿ, ಸಪೋರ್ಟ್, ವಿಶ್ವಾಸ ಹಾಗೆ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಹೇಳಿ ಕೇಳಿಕೊಳ್ಳುತ್ತೇವೆ. ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ದೊರೆಯುತ್ತವೆ. ನಿಮ್ಮ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.